ಶರಣ್ರಿ, ನಿಮ್ಮ ಸಾವುಕಾರ ಮಂದಿಗೆ ಬೆಳಗಿನ ವಂದನೆಗಳು. ಭಾಳ ತಗೊಳ್ಳಲ್ಲ, ಒಂದು 2 ನಿಮಿಷ ಮಾತಾಡಲೇಬೇಕು. ಸದ್ಗುರು ಅಂತ ಹೆಸರೈತಿ, ಮೇಡಮ್ ಹೆಸರು ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ಮೇಡಮರ, ನೀವು ಕಮೆಂಟ್ ಮಾಡಿದ್ದು ನಿಜ, ಖರೆ ರೀ ಅದು. ನಿಮ್ಮ ಜೀವನದಾಗಂತಲ್ಲ, ಭಾಳ ಮಂದಿ ಜೀವನದಾಗ ಅದೇ ಥರ ಆಗೈತಿ. ಆ್ಯಕ್ಚುಲಿ ಇದು ಟ್ರೂ ಬೇಸ್ಡ್ ಕತೆ, ಇದು ನಿಜ ಆಗಿರೋದು. ಬಟ್ ಸೊಸೆಂದರು ಇಬ್ಬರಿಬ್ಬರು 3 ಜನ ಇದ್ದ ಕಾರಣ, ಆದರೂ ಅದು 2-3 ಜನ ಇದ್ರೂ ತೊಂದರೆನೇ ಅಲ್ರಿ. ಈ ಥರ ಹೋಗೋದು, ಮಗಳ ಮನೆಗೆ ಹೋಗೋದು, ಬಿದ್ದು ಬರೋದು, ಅಥವಾ ಕಾಯಿಲೆ ಬಂದ ತಕ್ಷಣವೇ ಹೆಣ್ಮಕ್ಳು ಕಳಿಸ್ಬಿಡೋದು ಗಂಡು ಮಕ್ಕಳ ಮನೆಗೆ. ಅಲ್ಲಿವರೆಗೂ ಇಲ್ಲಿಂದ ಮಗನ ಮನೆಯಾಗಿಂದ ತೊಗೊಂಡು ಎಲ್ಲನೂ ತುಂಬ್ಕೊಂಡು ಮಗಳ ಮನೆಗೆ ಹೋಗಿ ತುಂಬಿ ಬರೋದು. ಕಾಯಿಲೆ ಬಂದ ತಕ್ಷಣ ಅವರು ಹೆಣ್ಮಕ್ಳು ಕಳಿಸ್ಬಿಡೋದು, ಹೋಗವ ನಿಮ್ಮ ಮನೆಗೆ ಅಂತ ಹೇಳಿ. ಈ ಥರ ಭಾಳ ಆಗ್ಯಾವು. ನಿಮ್ದು ಒಬ್ಬರದೇ ಅಲ್ಲ ಮೇಡಮ್, ನಿಜವಾಗ್ಲೂ ಪಾಪ ನೀವು ಹೇಳಿದ್ರಿ, ಇಬ್ಬರು ಸಣ್ಣ ಮಕ್ಕಳು ಕಟ್ಕೊಂಡು ನೀವು ಭಾಳ ಕಷ್ಟಪಟ್ಟಿರಿ ಅಂಥೇಳಿ. ಸೊ ಸಾರಿ, ಅದಕ್ಕೆ ಏನೂ ಮಾಡೋಕ್ಕಾಗಲ್ಲ. ಆಗಿನವ್ರದ್ದು ಮೈಂಡ್ಸೆಟ್ ಹೆಂಗಿತ್ತೋ ಗೊತ್ತಿಲ್ಲ. ಈಗೂ ಆಗ್ತಾವೆ, ಈಗೇನು ಇಲ್ಲ ಅಂತಲ್ಲ, ಈಗೂ ಕತೆಗಳನ್ನ ಕೇಳಿನ ಭಾಳ ಅದಾವು. ನಾನು ಸುತ್ತಮುತ್ತನೇ ನಡೀತಿರ್ತಾವೆ, ಏನು ಮಾಡೋಕ್ಕಾಗಲ್ಲ, ಎಲ್ಲ ಹಣೆ ಬರ ಅನ್ನೋದು. ಆದರೆ ಭಾಳ ಮಂದಿ ಈಗ ತಡ್ಕೊಳ್ಳಲ್ಲ ಯಾವುದನ್ನು, ಲೇಡೀಸ್ ಆಯಿತು ಬಾಯ್ಸ್ ಆಯಿತು, ಯಾವುದು ಕಿರಿಕಿರಿ ತಡ್ಕೊಳ್ಳಲ್ಲ ಈಗ. ಇನ್ನೊಂದು ವಿಷಯ ನಾನು ನಿಮ್ಗೆ ಹೇಳಬೇಕಿತ್ತು. ನಿನ್ನೆ ಹಳ್ಳಿ ಬಡ ಕುಟುಂಬದ ಕತೆಗೆ ಕಾವ್ಯ ಅನ್ನೋರು ನನಗೊಂದು ಕಮೆಂಟ್ ಮಾಡಿದರು. ಅದನ್ನು ನಿನ್ನೆ ಇದಕ್ಕೆ ನಾನು ಕತೆಗೆ ಪಿನ್ ಮಾಡಿದ್ದೇನೆ ನೋಡಿ ಅಂತ. ಯಾಕಂದರೆ ಅವರು ನಿಂಗೆ ನಿಜ ಟ್ಯಾಲೆಂಟ್ ಇದ್ದರೆ ಸ್ವಂತದ್ದು ಮಾಡು, ಪ್ರಿಯಾ ಅವ್ರನ್ನ ಕಾಪಿ ಮಾಡಬೇಡ ಅಂತ ಹಾಕಿದ್ದಾರೆ. ಮೇಡಮರ, ಕಾವ್ಯ ಅವರೇ, ನಾನು ನಿಮ್ಗೆ ಹೇಳುತ್ತೀನಿ, ನಾನು ಪ್ರಿಯಾ ಅವ್ರದ್ದು ಕಾಪಿ ಮಾಡಿಲ್ಲ, ಮಾಡೋದು ಇಲ್ಲ. ಹೌದು, ಅವ್ರು ಇನ್ಸ್ಪಿರೇಷನ್ ತೊಗೊಂಡಿದ್ದೀವಿ. ಇನ್ಸ್ಪಿರೇಷನ್ ಅಂದರೆ ಹೆಂಗೆ, ಅವ್ರ ಕತೆನ ನಾವು ನೋಡ್ತಾ ಇದ್ವಿ, ನಮಗೂ ಕತೆ ಮಾಡಬೇಕು ಅಂತ ಅನ್ನಿಸ್ತು, ನಾನು ಸ್ವಂತ ಕತೆ ಮಾಡ್ತಿದ್ದೀನಿ. ಆಮೇಲೆ ನಾನು 5 ಕತೆ ಮಾಡ್ತೇನೆ ರೀ. ಅವರು ಎಷ್ಟು ಕತೆ ಮಾಡ್ತಾರೋ ನನಗೆ ಗೊತ್ತಿಲ್ಲ, ಅವರು ಜಾಸ್ತಿ ಮಾಡ್ತಾರೆ, ಆಯಿತಾ. ಅವ್ರಿಗೂ ಪುರ್ಸೊತ್ತಿರಲ್ಲ ಪಾಪ, ಅವರು ಏನಾರು ಅವ್ರ ಲೈಫ್ ಒಳಗೆ ಅವರು ಬ್ಯುಸಿ ಇರ್ತಾರೆ. ಅವರು ಕತೆ ಮಾಡೋದಂತೂ ಈಸಿ ಅಲ್ವೇ ಅಲ್ಲ. ಎಡಿಟ್ ಮಾಡು, ರೆಕಾರ್ಡ್ ಮಾಡು, ಎಲ್ಲ ಕಷ್ಟನೇ. ಅಷ್ಟೇ ಅಲ್ಲದೆ ನಾನು ಅಂಗಡಿ ಮಾಡ್ತೇನೆ ರೀ, ಸಣ್ಣ ಪುಟ್ಟ ಅಂಗಡಿ ಇಲ್ರಿ, ನಂದು ದೊಡ್ಡದು ಅಂಗಡಿ ಐತಿ. ಆ ಅಂಗಡಿನ ಬೆಳಗ್ಗೆ ಹೋದ ತಕ್ಷಣ ಎಲ್ಲ ಓಪನ್ ಮಾಡಿ ಸಾಮಾನೆಲ್ಲ ಹೊರಗಿಟ್ಟು ಧೂಳ ಹೊಡೆದು ಕಸ ಗುಡ್ಸೋದ್ರೊಳಗೇನೆ 1 ಗಂಟೆ ಆಗುತ್ತೆ. ಮಧ್ಯಾಹ್ನ ನಾ 10 ಗಂಟೆಗೆ ಹೋದರೆ 1 ಗಂಟೆಗೆಲ್ಲ ಪೂರ ಓಪನ್ ಮಾಡೋಕ್ಕಾಗತ್ತೆ ನಂಗೆ ಅಂಗಡಿನ. 1 ಗಂಟೆಯಿಂದ ನಾನು ಮತ್ತೆ ಕೂತ್ಕೊಂಡು ನಾನು ವಿಡಿಯೋಸ್ ಮಾಡೋದು, ಗಿರಾಕಿ ಜೊತೆಗೆ ಇಂಟ್ರಾಕ್ಷನ್ ಮಾಡೋದು, ಮತ್ತು ನಾನು ಫೋನ್ ಕಾಲ್ ಬರ್ತಿರ್ತಾವೆ, ಮನೆ ಜವಾಬ್ದಾರಿ, ಅಲ್ಲೋಗು ಇಲ್ಲೋಗು, ಬ್ಯಾಂಕಿಗೆ ಹೋಗು, ಆಮೇಲೆ ಏನೋ ಇವಾಗ ಗ್ಯಾಸ್ದೇನೋ ಬಯೋಮೆಟ್ರಿಕ್ ಕೊಡಬೇಕಂತೆ ಫೋನ್ ಮಾಡ್ತಾರೆ, ಅವೆಲ್ಲ ಬಯೋಮೆಟ್ರಿಕ್ ಎಲ್ಲ ಕೊಡೋಕೆ ಹೋದರೆ ಏನಿಲ್ಲ ಅಂದ್ರೂ 1 ಗಂಟೆ ಹೊರಗೆ ಇರಬೇಕು. ನಾನು ಗಾಡಿ ಹಾಕೊಂಡು ನನಗೆ ಹೋಗೋದೇ ಮಾಡ್ತೀನಿ. ಇಷ್ಟೆಲ್ಲ ಮಧ್ಯ ನಾನು ಅವ್ರ ಕತೆನ ನೋಡಿ ಕಾಪಿ ಮಾಡಿ ಕತೆ ಯಾವಾಗ ಮಾಡೋಕ್ಕಾಗತ್ತೆ? ಇಷ್ಟು ನನ್ನ ತೊಂದರೆ ಇದಾವ್ರಿ. ನಾ ಮತ್ತೆ ಬಂದು ಕತೆ ಮಾಡ್ಬೇಕು ನನ್ನ ಸ್ವಂತದ್ದು. ನಾನು ನನ್ನ ಕತೆ ಮಾಡಿ ಅದನ್ನ ನೋಡಿ ಕತೆ ಮಾಡೋಕ್ಕೆ ನಂಗೆ ಅಷ್ಟು ಪುರ್ಸೊತ್ತಿಲ್ಲ ರೀ, ಅವ್ರು ಕಾಪಿ ಮಾಡೋಷ್ಟು. ದಯವಿಟ್ಟು ನಾನು ನಿಮ್ಗೆ ಅದನ್ನೇ ಕೇಳಿದ್ದೀನಿ, ನಿಮ್ಗೆ ಧೈರ್ಯ ಇದ್ದರೆ ದಯವಿಟ್ಟು ಎಲ್ಲಿ ಯಾವ ಸೆಕ್ಷನ್ ಕಾಪಿ ಮಾಡಿದ್ದೀನಿ ಅಂತ ಹೇಳಿ. ಈವನ್ ಇಮೇಜ್ ಕೂಡ ನೀವು ನೋಡಿರೋ ಇಲ್ವೋ ಕಾವ್ಯ ಅವರೇ, ಇಮೇಜ್ ಕೂಡ ನಾನು ಅವ್ರು ತಗೊಳ್ಳಲ್ಲ. ನಾನು ಒಂದಿಷ್ಟು ದಿನ ನನ್ನ ಫೋನ್ ಪ್ರಾಬ್ಲಮ್ ಆಗಿತ್ತು, ಯಾವ ಇಮೇಜು ಆಗ್ತಿರ್ಲಿಲ್ಲ. ಹಂಗಾಗಿ ನಾನು ನನ್ನ ಹತ್ರ ಹಳೆ ಇಮೇಜ್ಗಳು, ಅಂದರೆ ಎಲ್ಲರೂ ಎಲ್ಲಿಂದ ತಗೋತಾರೆ ಸೋರ್ಸ್ನ, ಅಲ್ಲಿಂದನೇ ತೊಗೊಂಡು ಒಂದು 2-3 ವಿಡಿಯೋ ಈಗ ಒಂದು 2-3 ದಿನ ಮಾಡಿದೆ. ಆಮೇಲೆ ಮತ್ತೆ ನಾನು ಅಂತೆ ತಗೋತಿದ್ದೀನಿ, ನಾನು ಓನ್ ಇಮೇಜೇ ತಗೋತಿದ್ದೀನಿ, ನಾನು ಕ್ರಿಯೇಟ್ ಮಾಡ್ತಿದ್ದೀನಿ ಇಮೇಜ್ನ. ನಾನು ಇಮೇಜ್ ಕೂಡ ಸೇಮ್ ತಗೊಳ್ತಿಲ್ಲ. ನೀವು ಹೆಂಗ್ರಿ ಹೇಳಿದ್ರಿ ನನಗೆ? ಪ್ರೂವ್ ಮಾಡಿ, ನೀವು ಪ್ರೂವ್ ಮಾಡಿ, ನಿಮಗೆ ಧೈರ್ಯ ಇದ್ದರೆ ಮಾತಾಡ್ತೀರಾ. ನಮಗೆ ಗೊತ್ತಿಲ್ಲ ಕಷ್ಟ ವಿಡಿಯೋ ಮಾಡೋದು, ಮಾತಾಡ್ದಂಗಲ್ಲ. ದಯವಿಟ್ಟು ಕ್ಷಮಿಸ್ರಿ, 3 ನಿಮಿಷ ತಗೊಂಡಿದ್ದೀನಿ. ಕತೆ ನೋಡೋಣ ಬನ್ನಿ. ಅಯ್ಯವ್ವ, ನಾ ಒಳ್ಳೆ ನಿಮ್ಮನೆ ಬಂದಿದ್ಲೆ. ನನ್ನ ಸಾಯಿಸ್ತಾರೋ ನನ್ನ ಮಗ ಹೇಳಿ. ಯವ್ವ, ನನ್ನ ಸೊಸ್ತ್ಯಾರ ಬಂಗಾರ, ಯವ್ವ ನನ್ನ ಸೊಸ್ತ್ಯಾರ ಬಂಗಾರ. ಯವ್ವ, ನನ್ನ ಕಳಿಸ್ಬಿಡ್ರಿ, ಯವ್ವ ನನ್ನ ಕಳಿಸ್ರಿ. ಅಣ್ಣಗೆ ಎಷ್ಟೊತ್ತಿಗೆ ಫೋನ್ ಮಾಡ್ರಿ ನೀವು? ಮುಂಜಾನೆ ಫೋನ್ ಮಾಡೀನಿ. ನಿಂತು ಮೆಟ್ಟಕ್ಕಿನ ಮ್ಯಾಗ ಬರ್ರಿ, ಕಾರ್ಗೀರ್ ತೊಗೊಂಬರ್ರಿ, ಯಾಕಂದ್ರೆ ನಿಮ್ಮ ಅವ್ವಾರು ಒಟ್ಟ ಏನು ಮಾಡಿದ್ರು ಸಮಾಧಾನ ಮಾಡ್ಕೋತಿಲ್ಲ, ದವಾಖಾನಿಗೆ ಹೋಗೋಣ ಅಂದ್ರು ಬರುವಲ್ರು ಅಂತಂದು ಹೇಳೀನಿ. ಯಾವಾಗ ಬರ್ತಾನೆ ಅಣ್ಣ? ಏನು ಜೀವ ತಿನ್ನಕತ್ಬಿಟ್ಟಾಳಂದ್ರೆ ನಮ್ಮವ್ವ ಒಟ್ಟ ಬಾಯಿ ಮುಚ್ಚುವಳ್ಳು ಏನಿಲ್ಲ, ಇಷ್ಟ ಒದ್ರಾಡ್ ಸಾಕತ್ತಾಳ. ನನಗಂಕರು ಸಾಕಾಗೋಗೈತಿ. ಏಯ್, ನೀವೊಂದಿಟ್ಟು ಬಾಯಿ ಇಲ್ಲಿ, ನಿನ್ನ ಹತ್ರ ಮಾತಾಡ್ಬೇಕು. ಯವ್ವ, ನನ್ನ ಮಗಳ ಟಕಡಿ ಕರ್ಕೊಂಡು ನನ್ನನ್ನು ಸಾಯಿಸ್ತಾರೋ, ಯಾರನ್ನ ಕಾಪಾಡ್ರಿ. ಒಂದೇ ಸುಮ್ಮಕ್ಕಳ್ರಿ ನೀವು, ಏನು ಒದರ್ತೀರಿ? ಅದು ನಿಮ್ಮನ್ನೇ ನಾವು ಬಾಂದಿದ್ವಿ ಇಲ್ಲಿ, ಕೇಳ್ದ ಬಂದು ಕಾಸು ನಮ್ಮ ಜೀವ ತಿನ್ನಕ. ನಿರ್ಮಲಿ ಬಾ ಅಂದೆ, ನಿನ್ನೊಂದಿಟ. ಹ್ಞೂ ರೀ ತೀರ ಬಂದೆ. ಚಿವಾಸ್ನಿ ಹೊಡಿತೈತಿ. ನನ್ನ ಮಗ ಯಾವ ಬಟ್ಟಾನ, ಎಂಟ ನೋವಾಗಟ್ಟ, ಯಾವ ನನ್ನ ಸೊಟ್ಟ. ಅತ್ತಿಯಾರ ಅಲ್ಲ, ನಿಮ್ಮವು ಏನಂದ್ಲು ಬಂದ ಕೂಳೆ?
ಬಂಗಾರ ತಂದಿನಿ ಹಂಗೆ ತಂದಿನಿ ಹಿಂಗೆ ತಂದಿನಿ ಅಂತ ಅಂದಿಲ್ಲ ನೀನು ನನಗೆ ಬಂದು ಅದನ್ನ ಅಂತದಿಲ್ಲ ಇರ್ತಾಳ್ರಿ ನಮ್ಮವ್ವ ಹೋಗುಮ್ದ ಬಂಗಾರ ಕೊಟ್ಟೋಕಿನ್ ಅಂತಂದು ಕೊಟ್ಟಾಳ ನಿಮ್ಮವ್ವ ಬಂಗಾರ ನಿನಗ ಕೇಳಿ ಎಲ್ಲಿಟ್ಟಾಳ ಬಂಗಾರ ಇಸ್ಕೋಗನ್ ಬಂಗಾರನ ಈಗ ಇನ್ನೇನು ನಿಮ್ಮ ಅಣ್ಣ ಬರ್ತಾನ ಸಂಜೆ ಆತು ಕರ್ಕೊಂಡು ಹೋಗ್ತಾನ ಇನ್ನು ಬಂಗಾರನೂ ಇಲ್ಲ ಇಷ್ಟು ದಿನ ಚಾಕ್ರಿ ಮಾಡಿದಕ್ಕೆ ನಮ್ಮ ಕೈಗೆ ಏನು ಚಿಪ್ ಕೊಡ್ತೀರ ನೀವು ತಾಯಿ ಮಗಳು ಸೇರಿ ಏನು ನಾಟಕ ಎಬ್ಸಿರನ್ನು ಸುಳ್ಳೊಂದು ಸೊಟ್ಟು ಹೇಳಕತ್ತೀರ ನೀವು ಅಯ್ಯೋ ಅತ್ತಿಯರ ಕೇಳ್ತೀನಿ ತಡ್ರಿ ಕೊಡ್ರಿ ಕೊಡು ಅಂತ ಕೇಳ್ತೀನಿ. ಏನು ಕೊಡು ಅಂತ ಕೇಳ್ತಿದ್ದಿ ಏನು ಕೊಡು ಅಂತ ಕೇಳ್ತಿದ್ದಿ ಅಲ್ಲಿ ಬಂಗಾರನೂ ಇಲ್ಲ ಏನೂ ಇಲ್ಲ ಗಾಜಿನ ಬಳಿ ಅರ್ಶಿನ ಕುಂಕುಮ ಮುತ್ತಿನ ಸರ ತಂದ್ರ ನೋಡು ಜಾತ್ರೆನು ಹೋಗಿ ನೋಡೋಗು. ಏನು ಹೇಳಕತ್ತೀರಿ ನೀವು? ಏನಿಲ್ಲ ಏನ ಸ್ವಚ್ಛ ಮಾಡಕತ್ತಿದ್ನಲ್ಲ ಅಲ್ಲೇ ನಿಮ್ಮ ಒಂದು ಚೀಲಿತ್ತು ಬಿತ್ತದ ಅಯ್ಯ ಬಿತ್ತಲ್ಲ ಏನ ಅಂತ ಜಳ್ಳಂತ ಏನ ಜಳ್ಳ ಅನ್ನತ್ತಲ್ಲ ಮತ್ತು ಹಿಂಗೆ ಏನಾರ ತಂದಾಳ ಏನ ಬಳಿ ಗಿಳಿ ಏನಾರ ಅದಾವ ನಾನು ಕೊಡ್ತಾಳ ನೋಡೋಣ ಅಂತ ತೆಗೆದ್ರೆ ಗಾಜಿನ ಬಳಿ ಮುತ್ತಿನ ಸರ. ಅಯ್ಯಯ್ಯೋ ಅತ್ತಿಯರ ನಿಜ ಹೇಳ್ರಿ, ನಮ್ಮವ್ವ ಹೇಳಾಳ ಅದ್ರಾಗ 4 ಬಳಿ ಮತ್ತು ಸರ ಪದಕದ ಸರ ಏನೇನೋ ತಂದಿದ್ಲು ಅಂದ್ರೆ ನೀವು ಎಲ್ಲಾನು ತಕ್ಕೊಂಡು ಗಾಜಿನ ಬಳಿ ನೀವು ಇಟ್ಟಿಗೆ ಸುಳ್ಳು ಹೇಳಕತ್ತೀರೇನ್ರಿ ಅತ್ತಿಯರ? ಅಯ್ಯ ನಿನ್ನ ಮತ್ತಿಲ್ಲಡಿಲ್ಲ ತಂಗಿ ಲವ್ ನೋಡಿಲ್ಲಿ ನೀನು ಹೇತಿ ನನ್ನನ್ನ ಕಳ್ಳ ಅಂತಾಳ ಮತ್ತೆ ಏಟಿದ್ದಿ ಕಿನ್ ಮುಗಳಂತ ತಿಂದಂತೀನಿ ನಾನು. ಏಯ್ ಯಾಕ್ಲೆ ನಮ್ಮ ಅವ್ಗೆ ಏನು ಅಂತ ಗತಿ ಬಂದಿರೋದು ನಿಮಗಿಲ್ಲ ಗತಿಗೇಡಿಗಳು ಮಾನಗೇಡಿಗಳು ಸುಳ್ಳೊಂದು ಸೊಟ್ಟು ಅಂತ ಹೇಳಿ ಬಂದು ನಮ್ಮ ಮನ್ಯಾಗ ಕುಂತು ಚಾಕ್ರಿ ಮಾಡಿಸ್ಕೊಂಡು ಈಗ ಮತ್ತೆ ನೋಡಲ್ಲ ನಿಮ್ಮವ್ವ ನಮಗೆ ಅಪ್ಪದ ಕೊಡಕತ್ತಾಳ. ಮರ್ಯಾದಿಂದ ಹೇಳ್ತೀನಿ ಇವತ್ತು ಎಟ್ಟತ್ತಿದ್ರು ನಿಮ್ಮ ಅವ್ನ ಜೊತೆಗೆ ನೀನು ತೊಲಗು ನಮ್ಮ ಮನ್ಯಾಗ ನೀನು ಇರೋದು ಬೇಕಾಗಿಲ್ಲ. ಹೋಗ್ಬಿಡ್ತೀನಿ ಬರ್ರಿ, ಹಂಗ ಬಗ್ಲಾ ಸೀರೆ ಇಟ್ಕೊಂಡು ನಿಮ್ಮಿಂದ ಓಡ್ ಬಂದಿ ನೋಡು ಓಡಬಿಡ್ತೀನಿ ನಾನು. ಇಷ್ಟು ದಿನ ನಾನು ಓಲ್ಬಿಡು ಅಂತ ಸುಮ್ಮನೆ ನಿಂತ್ರೆ ಮತ್ತೀಗ ಸುಳ್ಳೊಂದು ಸೊಟ್ಟು ಅಂತ ಹೇಳಕತ್ತೀರ ನೀವು? ನಾನೇನು ಬಿಡುದಿಲ್ಲ ನೋಡ್ತಿರ್ರಿ, ನಾನೇನು ಎಲ್ಲೂ ಹೋಗೋದಿಲ್ಲ. ಅಪ್ಪ ನಾ ಬಂದ್ಬಿಟ್ಟ ನಂಗ ಹೋಗ್ ಅಂದ್ಕೂಳೆ ಹೋಗ್ಬಿಡ್ತೀನಿ ಬಾ. ನಿಮ್ಮವ್ ಹಂಗ ಕಣ್ಣಾಗ ಹೆದರ್ಸ್ಕೊಂತಾಳ ಕಣ್ಣು ಬಿಟ್ಟು ನೀನು ಹಂಗ ಹಿರಿಯಡ್ ಮೈವೇ ಬರ್ತೀವಿ ಹೊಡ್ಯಾಕ ಹೊಡೆದ್ ನೋಡಿ ಸರಿ ಏನ್ ಮಾಡ್ತೀನಿ ಅಂತಂದು ನೋಡು. ಹೊರಗೆ ನಿಂತ್ಕೊಂಡು ನಾನು ಬಂಬಟ ಮಾಡಿ ಬಾಯಿ ಕೈ ಹೊಯ್ಕೊಂಡು ಮಂದಿ ಕುಡಿಸಿಲ್ಲ ನಾನು ನಿರ್ಮಲಿನ ಅಲ್ಲ ನೋಡ್ತೀರ. ಎಲ್ಲ ಇವಳ ನಿಮ್ಮವ್ ಬಂದಾಗಿದ್ದನು ನಿನ್ನ ಬಾಯ ಜೋರಾಗೈತಿ ಯಾಕ? ಇಲ್ಲಡ ತಂಗಿ ಬಾಯಿ ಮ್ಯಾಗ ಬರಿನ ಇಟ್ಬಿಡ್ತೀನಿ ನಾನು. ನಿಮ್ಮವ್ ಅಲ್ಲ ನೀ ಏನೋ ಜೋರು ಮಾಡಿದ್ರ ಅನ್ಶಕ್ ಸುಮ್ ಕುಂದ್ರಕ ಕೊಳ್ಳಾಗೈತಲ್ಲ ನಕ್ಲೆಸ್ ಅದನ್ನ ಇಸ್ಕೋ ಹೋಗಿ ಕೊಳ್ಳನ್ ಸರ ಕಿತ್ಕೋದನ. ಇಲ್ಲ ಅಂದ್ರೆ ಈ ಮನೆಗೆ ಇರೋದ ವಜ್ಜೆ ಐತ್ ನೋಡಿ ನೀನು ಹೇಳ್ತೀನಿ ನಾನು. ಇಲ್ಲಿ ನೋಡ್ರಿ ಇಸ್ಕೊಳಲ್ಲ ನಮ್ಮ ಅವ್ನ ಸರನ. ಈಗ ನೀವು ತಗೊಂಡಿರಲ್ಲ ನಮ್ಮ ಅವ್ನ ಕೇಳ್ತೀನಿ ನಾನು ಏನೇನು ತಂದಿದ್ಲು ಅಂತಂದು. ಅದು ಏನೇನು ತಗೊಂಡಿರಲ್ಲ ನನಗಂತನ ತಂದಿದ್ಲು ಮರ್ಯಾದಿದ್ದ ನನಗೆ ಕೊಡ್ರಿ. ಈ ನಾಟಕ ಆಡ್ಬೇಡ್ರಿ ನೀವು, ಅವೆಲ್ಲ ನನಗೆ ಸೇರ್ಬೇಕಾಗಿರೋವು. ನೀವೆಂಗ್ರಿ ನಮ್ಮ ಅವ್ನ ತಗೋತೀರಿ ಹೇಳಾಕತ್ತೀನಿ ಅತ್ತಿಯರ ನಾ ಮತ್ತೆ ಸುಮ್ಮನೆ ಇರಲ್ಲ ನೋಡ್ರಿ. ಅಯ್ಯಯ್ಯ ಇದು ಒಳ್ಳೆ ಬಂಡ ಬಂತಲ್ಲ ಕರೆ ಹೇಳಕತ್ತೀನ. ನಿಮ್ಮವ್ ತಂದಿಲ್ಲ, ನಿಮ್ಮವ್ ತಂದಿರೋದ ಅದು ಹೋಗಕ್ಕಿಂದ್ರ ಕೇಳು. ಅದೇಂಗ್ರಿ ಅದೇಂಗ ಅವತ್ತು ಕೊನೆ ಕುಂತಾಗ ನಮ್ಮ ಅವ್ನ ತೋರ್ಸಲ್ಲ ನಾನು ನೋಡವ ಈ ಚೀಲ ಬಂಗಾರದವು ಈ ಭದ್ರವಾಗಿಡು ಅಂತ ನನಗ ಅಂದಾಳ. ಜೋಪಾನ ಮಾಡಂತಂದ ಹೂ ಅಂತ ನಾನೇ ಇಟ್ಟೀನಿ. ಅವು ಹೆಂಗೆ ಬದಲಾಗ್ಬಿಡ್ತಾವ? ಕರೆ ಹೇಳಕತ್ತಾಳಲ್ಲೇ ನಿಮ್ಮವ್ವ ನಿನಗೆ ಸುಳ್ಳು ಹೇಳಿ ನಿನ್ನ ಹತ್ರ ನಮ್ಮ ಹತ್ರ ಚಾಕ್ರಿ ಮಾಡ್ಸೋಣಕ ಹಂಗೆಲ್ಲ ನಾಟಕ ಮಾಡ್ಕೊಂಬಂದಾಳ. ಚೀಲ ಬೀಚ್ ತೋರ್ಸಾಳ ಚೀಲ ಬೀಚ್ ತೋರ್ಸಾಳ ನಿಮ್ಮವ್ವ? ಇಲ್ಲ ಚೀಲದ ಗಂಟಾಟ ತೋರ್ಸಾಳ ಇದ್ರಾಗ ಐತ್ ನೋಡ್ ಅಂತಂದು. ನೋಡ್ಬಾರ್ದ ಮತ್ತ ಕಳ್ಳಕಂತ್ರಿ ಆಟ ಆಡಿರೋದು ನಿಮ್ಮವ್ವ ನನಗೆ ಮಾತಾಡಕ್ ಬರ್ತೀನ? ನೋಡ ತಂಗಿ ನಮ್ಮ ಮನೆಗೆ ಇರ್ಬೇಕು ಭಾಳ ವಜ್ಜಾಗತ್ತ ಹೇಳ್ತೀನಿ. ಇಂಥವೆಲ್ಲ ಮಾಡ್ದಿ ಬಗಿನ ಹರಿಯೋದಲ್ಲ. ನಾನು ಹೋಲ್ಬಿಡು ಅಂತ ಅಂದ್ರೆ ಭಾಳ ಆತು. ಅವು 2 ವರ್ಷ ಈ ಹೊಸ ಗಂಟೆ ಆದ್ರೂ ಹಡ್ದು ಕೊಡ ಯೋಗ್ಯತೆ ಇಲ್ಲ ನಿನಗೆ. ಮನ್ಯಾಗ ಒಂದು ಕೂಸಿಲ್ಲ ಕುನ್ನಿಲ್ಲ ಮಾತಾಡಕ್ ಬರ್ತಾಳ. ಹೇಳ್ತೀನಿ ಕೇಳ, ಈ ಮನ್ಯಾಗ ಇರ್ಬೇಕು ಚಂದಾಗ ಬಾಯಾಗ ಹಲ್ಲು ಇಟ್ಕೊಂಡಿದ್ದಿ ಈ ಮನ್ಯಾಗ ಇರ್ತಿ. ಇಲ್ಲ ಅಂದ್ರೆ ಮತ್ತೆ ಭಾಳ ವಜ್ಜೆ ಐತಂಗಿ ವಾಮಳನ ತಿರುವಾಗಿದ್ದೇನೆ ಬಂದಾಳ ಮಾತಾಡಕ್ ನನಗ. ನಾ ತಗೊಂಡಿನಂತ ನಾನು ಗತ್ತಿಗೆಟ್ಟರ ಮನೆಗಿದ್ದ ಬಂದಿರ ನೀನು ನನಗೆ ಹೇಳ್ತೀಯನ? ಹೋಗ ಸಾಕ ಯವ ಬಾಬಿ ಅವ್ರಣ್ಣ ಬಂದ್ಮೇಲೆ ಒಳಗೆ ಬರೋಣಂತ. ಕೇಳಕ್ಕಾಗೋಲ್ದ ಮುದುಕಿ ಕೂಗ್ಯಾಡೋದು ಕಿರ್ಚಾಡೋದು. ಬಾಬಿ ನಡಿ, ನನಗೆ ಏನಿಲ್ಲ ಕುಂದಿರ್ಬೇಕು ಅನ್ನೋದಿಲ್ಲ. ಆ ಕಡೆ ನಡಿ ಹೋಗಣ ಸರಳವಕ್ಕರ ಮನೆಗೆ ಕುಂದಿರ್ತೀನಿ. ಅಯ್ಯೋ ಇವ್ರ ಏನಿದು ಏನ್ ನಮ್ಮ ಅತ್ತೆ ಸುಳ್ಳು ಹೇಳಕತ್ತಾಳ? ನಮ್ಮ ಅತ್ತೆ ನೋಡಿದ್ರ ಇಲ್ಲ ಆಕೆ ಸುಳ್ಳು ಹೇಳಕತ್ತಾಳ ಅಂತ ಅನಿಸ್ವಲ್ದು. ಅಂತ ಬರೀ ಆಕಿಗೆ ಸಿಟ್ಟು ಬಂದೈತಿ. ಇಲ್ಲ ನಮ್ಮ ಅವನ ಏನೋ ಮಾಡ್ಯಾಳ ಸುಳ್ಳು ಹೇಳ್ಕೊಂಡ್ ತಗೊಂಬಂದಾಳ. ಇಲ್ಲ ಅಲ್ಲೇ ಎಲ್ಲ ವಿಮಲಿ ಕೊಟ್ಟು ಬಂದಾಳ ಏನ? ಇಲ್ಲ ವಿಮಲ್ ಬದ್ಲಿ ಮಾಡ್ಯಾಳ ಏನಾಗೈತೆ ಒಟ್ನ್ಯಾಗ ಬಂಗಾರಕ್ಕೆ ನೀರು ಬಿಟ್ಲು. ಮಾಡ್ತೀನಿ ತಡಿ ಈಕಿಗೆ. ಯವ್ವ ಬೇ ಬಣ್ಣ ಇಲ್ಲ ಅವ್ವ ಅಂಡು ಸೊಡ್ಡ ಯವ್ವ. ಅಣ್ಣ ಬರೋದತ್ಲಾಗಿರ್ಲಿ ಯವ್ವ. ಎಲ್ಲದ ಬೇ ಅವು ಬಂಗಾರ ಬಳಿ ಅವೆಲ್ಲ ತಂದಿನಂತೆಲ್ಲ ಎಲ್ಲದ ಕೊಡು ನೋಡೋಣ. ನಾನು ಹಿಂಗೆ ಅವ್ನು ಕೊಡೋದಿಲ್ಲ, ನಾನು ನಿನಗೇನು ಕೊಡೋದಿಲ್ಲ. ಅವನ್ನೆಲ್ಲ ನನ್ನ ಸಸ್ಟ್ಯಾರ ಕೊಟ್ಟೀನಿ. ನನ್ನ ಸಸ್ಟ್ಯಾರಿಗೆ ಅವು ಸೇರಬೇಕು. ನಿನಗೂ ಅಲ್ಲ ವಿಮಿಲಿಗೂ ಅಲ್ಲ. ನನ್ನ ಸಸ್ಟ್ಯಾರ ಯವ್ವ, ನನ್ನ ಸಸ್ಟ್ಯಾರು. ಇನ್ನು ನಾನೇನು ಬದುಕಲ್ಲವ ಯವ್ವ. ಇನ್ನು ನಾನೇನು ಜೀವನ ಆಗಲ್ಲ. ನನ್ನನ್ನು ಯಾರು ಚಂದಾಗ ನೋಡ್ಕೊಂತಾರ ಅವ್ರಿಗೆ ಕೊಟ್ಟಿನಿದು. ಮುಟ್ಟಬೇಡ ನೀನು ಅವನ್ನ. ನಿನಗೆ ಸೇರಿದ್ದಲ್ಲವು, ನೀನು ಸೇರಿದ್ದಲ್ಲವು. ನಾವು ವಾಪಸ್ ತಗೊಂಡೋಕ್ಕಿನ
ನನ್ನ ಸೊಸ್ಟರ್ಗೆ ಸೇರ್ಬೇಕವು. ನನ್ನ 2 ಸೊಸ್ಟರ್ ಬಂಗಾರ ಯವ್ವ, ನನ್ನ 2 ಸೊಸ್ಟರ್ ಬಂಗಾರ ಅವ್ರಿಗೆ ಸೇರ್ಬೇಕವು, ಅವ್ರಿಗೆ ಸೇರ್ಬೇಕು ಯವ್ವ. ನನ್ನ ಮಗ ಬರುವಲ್ಲ ಯವ್ವ, ರಾಕ್ಷಸರದಾರ ಯವ್ವ ಈ ಮನ್ಯಾಗ. ನನ್ನ ಬಂಗಾರದಂಟ ದೇವ್ರಂಟ ಸೊಸ್ಟರಿಗೆ ನಾನು ಮೋಸ ಮಾಡಕ್ಕೋಡೆ. ಆ ದೇವ್ರು ನನಗೆ ಮಾಡಿದ್ನವ ಯವ್ವ, ನನಗೆ ಮಾಡಿದ್ದ ಯವ್ವ. ಬೇ ಎಷ್ಟು ಕೆಟ್ಟದಿಯಲ್ಲ ನೀನು. ಮರ್ಯಾದಿದ್ದ ಹೇಳ್ಬೇ. ಮತ್ತೆ ಈ ಮನೆಗಿದ್ದ ಹೊರಗೆ ಹೋಗೋದ ವಜೈತೋ ನೀನು. ಎಲ್ಲಿಟ್ಟೆ ಅವನ ಬಂಗಾರನ? ಯವ್ವ ನೀನೇನು ಮಗಳ ರಾಕ್ಷಸಿಲೆ? ಇಲ್ಲಿ ನೋಡು, ನನಗಾಗಿ ಒಡ್ಡಾಡಕತ್ತೀನಿ. ಬಂಗಾರ ಬಂಗಾರ ಅಂತಂದು ಏನು ಕಣ್ಣು ಕಾಲು ಕಿಸಿಟಿಯಲ್ಲ ಯವ್ವ, ಮೊರೆದಿಂದ ಬಂಗಾರ ಕೊಟ್ಟು ನೀನು ಜೀವಂತ ಕಳಿಸ್ತೀನಿ. ಇಲ್ಲ ಅಂದ್ರೆ ನೀನು ವಜ್ಜೈತಿ ಜೀವಂತ ಇಲ್ಲಿಂದ ಹೋಗೋದು. ಯವ್ವ ಬಂಗಾರ ಕೊಡು ಯವ್ವ. ಮಗಳು ನೋಡ್ರೆ ಯವ್ವ, ನನ್ನ ಇಷ್ಟಿದೆ ಲೇ ನಿರ್ಮಲಿ. ಇಷ್ಟು ಡಕ್ಕಿಂದ ಇಷ್ಟು ದುಡ್ಡ ಮಾಡಿ 9 ತಿಂಗಳಿಂದ ಹೆಟ್ಟು ಹೊಟ್ಟದ ತಾಯಿಲೆ ನಾನು. ನೀನೇನ್ಲೇ ಬಂಗಾರ ಸಂಬಂಧ ತಾಯಿನ ಸಾಯಿಸ್ತೀನಿ ಅಂತ ಹೇಳಲೇ ನಿರ್ಮಲಿ. ನಿನಕ್ಕಿನ್ನ ನಾನು 2 ಸೊಸ್ತಾರಲ್ಲೇ ಅವ್ವ, ಪುಣ್ಯವಂತರು ತಾಯಿ ಪುಣ್ಯವಂತರವರು. ಏನು ಏನು ನಿರೀಕ್ಷೆ ಮಾಡ್ದಂಗೆ ನಾನು ಚಾಕರಿ ಮಾಡಿದ್ರು ನೀನದಲ್ಲೇ ಸಾಯಿಸ್ತೀನಿ ಅಂತ ಹೇಳಲೇ. ಯಪ್ಪ ಶೀಲ ಬಾಲು ಯಪ್ಪ ತಪ್ಪಾಗೈತಿ. ಕೊಡ್ಬೇ ಹೇಳ ಯವ್ವ. ಬೇಡ, ಇದು ನನ್ನ ಜೊತೆಗೆ ಆಟಾಡ್ಬೇಡ. ಇಲ್ಲಡ ಏನು ಬಂಗಾರ ತೆಗೆದು ಕಾಜಿನ ಬಳಿ ಮುತ್ತಿನ ಸರ ಜಾತ್ರೆ ಇಟ್ಕೊಂಬಂದಿಯ? ನಿನ್ನ 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 ಏಯ್ ಏನ್ ಮಾಡತ್ತಿದ್ದಿ? ನೀ ಮಾಡ ಬಂದನಲ್ಲಿ ಬಾ ಹೊರಗ. ತಡ್ರಿ ತನಗ ಸುಳ್ಳೊಂದು ಸೊಟ್ಟಂದು ಹೇಳಿ ನಾಟಕ ಮಾಡ್ಕೊಂಡು ಬಂಗಾರ ತೆಗೆದು ಗಾಜಿನ ಬಳಿ ಇಟ್ಕೊಂಬರ್ತೀಯ? ಬಂಗಾರ ಬಳಿ ತೆಗೆದು ನಿನ್ನಿವತ್ತು. ಏಯ್ ಬಾ ಬಿಡು, ನೀ ಮಾಡ ಬಂದನ್ ಕರ್ಕೊಂಡು ಹೋಗ್ಕನ ಬಾ ಬಿಡು. ನನ್ನ ಬಂಗಾರದ ಕನಸಿಗೆಲ್ಲದಕ್ಕೂ ನೀರು ಹಾಕಿಯಲ್ಲ, ನಿನ್ನನ್ನು ಮಾತ್ರ ನಾನು ಬಿಡೋದಿಲ್ಲ ಬೇ. ನಿನ್ನನ್ನು ಏಯ್ ಬಿಡ್ತೇನೋ ಒಂದು ಬಿಗಿರೆ. ಬಾ ಹೊರಗ, ನಿಮ್ಮ ಮನೆ ಬಂದನಲ್ಲಿ. ಉಳ್ಕಂಡಿ ಇನ್ನೊಮ್ಮೆ ಮಗಳು ಅಂತಂದು ಏನ್ರ ನನ್ನ ಕಡೆಗೆ ಬಂದು ಬಗಿನ ಹರಿಯೋದಲ್ಲ. ನೀ ಸತ್ರು ನಿನ್ನ ಹೆಣ ನೋಡಕ್ ಬರ್ದಿಲ್ಲ ನಾನು. ನನಗೆ ಹೇಳಿ ಕಳಿಸ್ಬೇಡ. ನೋಡ ನಿನ್ನ ಮಗಳದ ಮರ್ತು ಬಿಡ. ನನ್ನ ಪಾಲಿಗೆ ನೀನು ಇವತ್ತು ಸತ್ತಿ. ನಡಿ ಬಾರಪ್ಪ ಸೀನಪ್ಪ ಬಾ. ಯವ್ವ ಏನ್ ಮಾಡಿಕೆಂಬೆ ಯವ್ವ? ಯಪ್ಪ ಶೀನಮ್ಮ ಕರ್ಕೊಂಡಲ್ಲ ನಿಮ್ಮ ತಂಗಿ ನಾನು ಕುದಿಗೆ ಹಿಸಿಯೋಗ್ಬೋದಲ್ಲ ಯಪ್ಪ. ಈ ಮನೆ ನೋಡಿದ್ರೆ ನಾನು ಇವತ್ತು ಸಾಯಿಸ್ಬಿಡ್ತಿದ್ಲಿಲ್ಲ, ನನ್ನನ್ನು ಸಾಯಿಸ್ಬಿಡ್ತಿದ್ಲು. ಯಪ್ಪ ಬಾರ ಕರ್ಕೊಂಡು ಹೋದ ನಾನು ಇಲ್ಲಿಂದ. ಇನ್ನೊಮ್ಮೆ ನಾನು ಯಾವತ್ತು ಬರಲ್ಲಪ್ಪ ನಾನು. ಏನ್ಲೇ ನಿರ್ಮಲಿ, ಅವನ್ ಕುತ್ತಿಗೆ ತಗೊಂಡಿದ್ದೆ ಯಾಕ? ಎದಕ್ಕ? ಏನ್ಲೇ ನಿನಗೆ ಅರ್ಕಲಿ ಮಾಡ್ಯಾಳ ಅವ್ವ? ಅವನದ ನೋಡ್ಲಾರ್ದ ಕುತ್ತಿಗೆ ಚಗೊಂಡಿದ್ದೆ ಹೊಂಟಿದ್ದೆ. ಎದಕ್ಕೆ ಇದಕ್ಕೆ ಕರ್ಸಂಡಿ ನೀನು? ನಿಮ್ಮವ್ವ ಏನೇನ ಮಾತಾಡ್ತಾಳ, ಮಲಗ್ಸಕ್ಕೆ ಹೋಗಿರ್ತಾಳ, ಕುತ್ಕಿಚ್ಕಕ್ಕೆ ಯಾಕೆ ಹೋಗ್ತಾಳ? ನಾವೇನು ಅಷ್ಟು ಕಟಗರಿ ಮಾಡಿ ಏನೇನು ಮನುಷ್ಯರು ಮಾಡಿಯಪ್ಪ? ನೀನೇನು ಮಾತಾಡ್ತೀನಿ ಅಂತ ಹಂಗೆ ಮಾತಾಡ್ತೀಯಲ್ಲೋ ಶೀನಪ್ಪ ನೀನು? ನಿಮ್ಮವ್ವ ಅಂತ ಬಿಡು, ಅರಳು ಮರಳಾಗ್ಯಾಳ, ನಿನಗೂ ಅರಳು ಮರಳು ಶುರುವಾತ ಹೇಗೆ? ನೋಡಿ ಮಾರಿ ಮಾತಾಡಪ್ಪ. ಆಕೆರೆ ಎದಕ್ಕೆ ಕುತ್ಕಿಚ್ಕಕ್ಕೆ ಹೋಗ್ತಾಳ ತಾಯಿದು? ನೀನೇನು ಸುಳ್ಳು ಹೇಳ್ತಾರ ಎಲ್ಲರೂ ಸೇರಿ ಸುಳ್ಳು ಹೇಳ್ತಾರಲ್ಲ ಇವರು. ಯಾರು ಮನುಷ್ಯರಲ್ಲಿ ಇವರು? ಯಪ್ಪ ನಾನು ಇಲ್ಲಿಂದ ಬಂದ್ಲು ಕರ್ಕೊಂಡೋಳು. ಶೀರಾ ನನ್ನ ತಪ್ಪಾಟ್ಲು ಯಪ್ಪ, ನನ್ನ ತಪ್ಪಾಟು. ಯವ್ವ ಏನಾತ್ ಬೇ? ಎದಕ್ಕೆ ಹಂಗೆಲ್ಲ ಮಾತಾಡಕತ್ತಿದಿ? ಆತ್ ತಗೋ, ಬ್ಯಾಡನ ಕೈಲಿ ನೀನವ ಬಂದಿದ್ದು. ಬ್ಯಾಡ ಅಂತ ಎಷ್ಟು ಚಂದ ಕೈಯಾಗ ಕಡ್ಡಿ ಕೊಟ್ಟು ಹೇಳಿದ್ವಿ ನಾವು. ಬ್ಯಾಡವ ಈಗ ಆರಾಮಾಗಿದ್ದಿ, ಹೋಗಬೇಡ ಅಂದ್ರು ಕೇಳಲಿಲ್ಲ. ನೀನಾ ಬಂದಾಕಿ. ಆತು ಈಗೇನಾಗಿಲ್ಲ ಹಗಾವು ಮನೆಯ ಮಗಿದ್ದಿದ್ದ. ಮತ್ತು ಆಕಿಗೂ ಪಾಪ ಕಷ್ಟ ಆಗೈತೆ ಬಿಡು ನಿರ್ಮಲಾಗ. ಆತು ಬಸ್ಸೇನು ಕರಿತೀನಿ, ಇಬ್ರು ಎತ್ಕೊಂಡು ಕಾರ್ನಾಗ ಹಾಕ್ತೀವಿ. ಕಾರ್ ತಂದಿನಿ, ಹೋಗ್ಬಿಡೋಣಂತ. ಒಂದು 2 ತಾಸನೇ ಊರ ಮುಟ್ಬಿಡ್ತೀವಿ. ಮೊದ್ಲು ಕರ್ಕೊಂಡವ್ರಪ್ಪ, ನಮಗೂ ಸಾಕಾಗೈತಿ. ಅದು ಹೆಂಗೆ ತಡ್ಕೊತಿರೋ ಯಪ್ಪ ನಿಮ್ಮವನ್ನ? ಒಂದಿಟ್ಟು ಬಾಯ ಮುಚ್ಚಲ್ಲಲ್ಲ. ನಾವೇನು ಬೇಕಂತ ಮಾಡಿವನ? ಏನೋ ಬೇಕಂತ ಮಾಡಿವನ್ನಂಗೆ ಮಾಡ್ತಾಳೆ. ತಾನು ಕೈ ಕಾಲು ನೆಟ್ಟಿಗಿದ್ದಾಕೆ ಹೌದಪ್ಪ ಬಂದಾಳ, ಎಲ್ಲ ನೆಟ್ಟಿಗಿಟ್ಕೊಂಡು ಒಂದು 2 ದಿನ ಇರ್ತಾಳೆ ಹೋಗ್ಕ ಅನ್ನಕ್ಕೆ ಬಂದು 20 ದಿನ ಆತಪ್ಪ, ಇನ್ನು ಊರಿಗೆ ಹೋಗ್ತೀನಿ ಅನ್ನೋದಿಲ್ಲ. ಅದು ಸೊಟ್ಟ ಕೈ ಸೊಟ್ಟ ಕಾಲು, ಅಡ್ಡಾಡ್ಬಾರಂದ್ರು ಕೇಳೋದಿಲ್ಲ ಏನಿಲ್ಲ. ಊರು ತುಂಬ ಅಡ್ಡಾಡ್ಕೊಕ್ಕಾಳ. ಅದು ಏನು ಚಟ ಮಾಡ್ತಾಳ, ಇಲಡ್ಕಿ ಚಟ, ಅದೇನೋ ಅಂತಾರಲ್ಲ. ಆತಪ್ಪ ಕರ್ಕೊಂಡು ಹೋಯ್ ಬಾ. ಒಳ್ಳೇದು ಮಾಡಲಿ ದೇವ್ರು. ನೋಡು ನಿರ್ಮಲ, ನಿಮ್ಮ ಅಣ್ಣಗೆ ಚಾಪ ಮಾಡಿ ಕುಡಿಸಿದ್ರು ಕುಡಿಸು. ಆಮೇಲೆ ನಮ್ಮ ಅಣ್ಣ ಬಂದಿದ್ದ ಏನು ಉಣ್ಣನ್ಲಿಲ್ಲ ತಿನ್ನಲಿಲ್ಲ ಅನ್ನಬೇಡ. ಮತ್ತೆ ನಿಮ್ಮವು ಬೊಂಬಾಟ ಮಾಡೋದಕ್ಕೆ ನಮಗೆ ಏನು ಕೈಕಾಲು ಆಡ್ವಲ್ವು ಏನು? ಅದದ್ದೇನು ಅವಶ್ಯಕತೆ ಇಲ್ಲ ಆಡ್ರಿ.
ಗೊತ್ತೈತೆ ನನಗೆ ಏನು ಮಾಡ್ಬೇಕು ಅನ್ನೋದು ಏನು ಮಾಡಬಾರ್ದು ಅನ್ನೋದು. ನೋಡಪ್ಪ ನೋಡು ನಿನ್ನ ತಂಗಿಗೆ ಮೈ ತುಂಬ ಬರೀ ಸೊಕ್ಕ ಇರೋದು ಹ್ಯಾ ಮಾಡ್ತಾವಡು ನಾವು ತರಬಾರ್ದು ತಂದು ಬಿಟ್ಟಿವಿ ಯಾಕೆ ನನ್ನ ಮನೆಗೆ ನಮ್ಮ ಕರ್ಮ ಅನುಭವಿಸ್ಬೇಕು ಹೇಳಾರ್ದ ಕೇಳಾರ್ದ ನೀನು ಕರ್ಕೊಂಬಂದು ನಿಮ್ಮವ್ ನಮ್ಮನೆ ಬಿಟ್ಟು ಕಾಸ ನಮ್ಮನ್ನ ಚಾಕ್ರಿ ಮಾಡಕ್ಕೆ ಹಚ್ಚಿರಿ ಯಾಕ ನಿಮ್ಗೆ ಆಗಲಿಲ್ಲನ ನಿಮ್ಮ ಹೆಂಡ್ತಿಯರ್ಗೆ ಇಬ್ರು ಬರ್ದಾರಲ್ಲ ಯಪ್ಪ ನಿನಗೆ ಹೆಂಡ್ತಿಯರ್ಗೆ ಇಬ್ರು ಮಾಡಲ್ಲ ಅಂದ್ರೆ ನಿಮ್ಮವನ್ ಚಾಕ್ರಿನ ಎಷ್ಟು ಚಂದ ಇಲ್ಲಿ ಬಿಟ್ಟಿದಿ ಅಮ್ಮರ ಅದೆಲ್ಲ ಈಗ ಮಾತು ಬ್ಯಾಡ್ರಿ ನಮ್ಮ ಚಾಕ್ರಿ ಮಾಡಕ್ಕೆ ಆಗಲ್ಲ ಅಂತಲ್ರಿ ನಮ್ಮವು ಹಠ ಮಾಡಿದ್ದಕ್ಕೆ ಕರ್ಕೊಂಬಂದಿ ನಾನು ನನ್ನ ಹೆಂಡ್ತಿಯಾರು ಮಕ್ಕಳಕಿನ್ನ ಚಲೋನ ನೋಡ್ಕೊಂಡಾರ ಹಂಗೆ ನೋಡಿದ್ರೆ ಇನ್ನು ಮಕ್ಕಳ ಒಬ್ಬೇಕಂಕ್ರು ಮನೆ ಒಳಗೂ ಬಿಟ್ಗಳಿಲ್ಲ ಇನ್ನೊಬ್ಬೇಕು ಇಟ್ಕೊಂಡು ಹೋಲ್ಬಿಡ್ರಿ ಯಾಕೆ ಮಾತಾಡೋದು ಭಾಳ ಉಪಕಾರ ಆಗೈತ್ರಿ ಈ ದಿನ ಇಟ್ಕೊಂಡು ನಮ್ಮ ಅವನ್ನ ನೋಡ್ಕೊಂಡಿರಲ್ಲ ಭಾಳ ಉಪಕಾರ ಆಗೈತಿ ಆತು ರೀ ನಾವು ಬರ್ತೀವಿ.